ಪೈಲ್ಸ್, ಫೆಸ್ತುಲಾ ಮತ್ತು ಫಿಷರ್ ಅಂದರೆ ಏನು? ಈ ಮೂರು ಬೇರೆ ಬೇರೆನಾ ಅಥವಾ ಒಂದೇ ಕಾಯಿಲೆನಾ? ಪೈಲ್ಸ್, ಫಿಷರ್ ಆ್ಯಂಡ್ ಫಿಸ್ಟುಲಾ ಅಂತ ಹೇಳಿದಾಗ ಏನೋರೆಕ್ಟಲ್ ರೀಜನಲ್ಲಿ ಆಗುವಂಥ ಸಮಸ್ಯೆ ಅಂತ ಹೇಳ್ಬೋದು, ಅಂದರೆ ಗುದದ್ವಾರದಲ್ಲಿ ಆಗುವಂಥ ಸಮಸ್ಯೆ ಅಂತ. ಸೊ ನವಡೇಸ್ ನಾವು ತುಂಬ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸೊ ಅದರಲ್ಲೂ ಫೀಮೇಲ್ಸಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಪೈಲ್ಸ್ ಅಥವಾ ಫಿಷರ್ ಆಗಿರ್ಬೋದು ಆ್ಯಂಡ್ ಫಿಸ್ಟುಲಾ ಆಗಿರುವಂಥದ್ದು. ಸೊ ಇದು ಮುಜುಗರದ ವಿಷಯ ಅಂತಲೇ ಹೇಳ್ಬೋದು. ಸೊ ಎಷ್ಟೊಂದು ಜನ ಇನಿಷಿಯಲ್ ಸ್ಟೇಜಸ್ ಆಗಿದ್ದಾಗಲೇ ಸೊ ಹೇಳ್ಕೊಳ್ಳೋದಿಲ್ಲ. ಸೊ ಯಾವಾಗ ಅದು ಸ್ಟೇಜಸ್ನ ಮೀರಿ ಹೋಗುತ್ತೋ ಸೊ ಆಗ ಅವರು ಪೈಲ್ಸ್ ಅಥವಾ ಫಿಷರ್ ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗೋದನ್ನು ನೋಡಿರ್ತೀವಿ. ಸೊ ಇನಿಷಿಯಲ್ ಆಗಿ ಅದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯಿಂದ ಶುರು ಆಗುತ್ತೆ ಆ್ಯಂಡ್ ತುಂಬ ಜನನೇ ಸಫರ್ ಆಗಿರ್ತಾರೆ. ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಕೂಡ ಬಂದಿರ್ಬೋದು, ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಅಥವಾ ಅಂಡರ್ಲೈನ್ ಡಿಸಾರ್ಡರ್ಸ್ ಇದ್ದಾಗ ಸೊ ಅದು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ಇನ್ನು ಪೈಲ್ಸ್ ಅಂತ ಹೇಳಿದಾಗ ಸೊ ನಥಿಂಗ್ ಬಟ್ ಎಂಗಾರ್ಜ್ಮೆಂಟ್ ಆಫ್ ರೆಕ್ಟಲ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಆಗಿ ಕಾಣಿಸುತ್ತೆ ಅಥವಾ ಇಂಟರ್ನಲ್ ಹೆಮರಾಯ್ಡ್ಸ್ ಆಗಿ ಕೂಡ ಕಾಣಿಸ್ಬೋದು. ಎಕ್ಸ್ಟರ್ನಲಿ ಅಂತ ಹೇಳಿದಾಗ ಸೊ ಔಟ್ಸೈಡ್ ದಿ ಏನಲ್ ರೀಜನ್ ಅಂತ ಹೇಳ್ಬೋದು. ಸೊ ಇಟ್ ಗೋಸ್ ಸ್ಟೇಜಸ್ ಬೈ ಸ್ಟೇಜಸ್. ಸೊ ಇನಿಷಿಯಲ್ ಆಗಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಿ ಶುರು ಆಗಿರುತ್ತೆ. ಸೊ ಆಗಾಗ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಸೊ ಅವರೇ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸ್ಟೂಲ್ ಸಾಫ್ಟ್ನರ್ನ ತೊಗೊಳೋಕ್ಕಾಗಿರ್ಬೋದು. ಸೊ ಈ ಥರ ಮಾಡಿ ಸರಿಪಡಿಸ್ಕೊಳ್ತಿರ್ತಾರೆ. ಸೊ ಯಾವಾಗ ಅದು ಜಾಸ್ತಿ ಆಗುತ್ತೋ ಸೊ ಇಟ್ ಗೋಸ್ ಗ್ರೇಡ್ 1, ಗ್ರೇಡ್ 2 ಅಂತ. ಸೊ ಇನ್ನು ಗ್ರೇಡ್ 1 ಹೆಮರಾಯ್ಡ್ಸ್ ಅಥವಾ ಸ್ಟೇಜ್ 1 ಹೆಮರಾಯ್ಡ್ಸಲ್ಲಿ ಸೊ ಬಲ್ಜಿಂಗ್ ಕಾಣಿಸ್ಕೊಳ್ಳುತ್ತೆ, ಅಂದರೆ ಹೊರಗಡೆ ಉಬ್ಬಿರೋ ಥರ ಕಾಣಿಸ್ಕೊಳ್ಳುತ್ತೆ. ಅದರಿಂದ ತುಂಬ ಒಂದು ಪೇಯ್ನ್ ಕಾಣಿಸೋವಂಥದ್ದಾಗಿರ್ಬೋದು. ಆಫ್ಟರ್ ಪಾಸಿಂಗ್ ದ ಮೋಷನ್ ಅವ್ರಿಗೆ ಉರಿ ಆಗಿರುವಂಥದ್ದು ಅಥವಾ ಡಿಸ್ಕಂಫರ್ಟ್ ವೈಲ್ ಸಿಟ್ಟಿಂಗ್ ಅಂತ ಹೇಳ್ಬೋದು. ಇಟ್ ಕ್ಯಾನ್ ಲಾಸ್ಟ್ ಫಾರ್ ಅವರ್ಸ್ ಟುಗೆದರ್. ಸೊ ಇದರಿಂದ ಅವರಿಗೆ ತುಂಬಾ ಪೇಯ್ನ್ಫುಲ್ ಆಗ್ತಾ ಇರುತ್ತೆ ಅಥವಾ ಅದ್ರ ಜೊತೆಗೆ ಬರ್ನಿಂಗ್ ಆಗುವಂಥದ್ದು ಇರ್ಬೋದು. ಸೊ ಇನ್ನು ಮಾನಸಿಕವಾಗಿ ಕೂಡ ಒತ್ತಡ ಆಗುವಂಥದ್ದು ಇರ್ಬೋದು. ಸೊ ಇದನ್ನು ತುಂಬ ಜನ ಫೇಸ್ ಮಾಡ್ತಿರ್ತಾರೆ. ಸೊ ಪೈಲ್ಸಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಹೆಚ್ಚಾಗಿ ಅವರ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಸೊ ಯಾವಾಗ ಫುಡ್ಡಲ್ಲಿ ನಾವು ತಗೊಳ್ಳೋ ಆಹಾರದಲ್ಲಿ ನಾರಿನಂಶ ಕಮ್ಮಿ ಇರುತ್ತೋ, ಫೈಬರ್ ಐಟಮ್ಸ್ ಕಮ್ಮಿ ಇರುತ್ತೋ ಸೊ ಆಗ ಕಾನ್ಸ್ಟಿಪೇಷನ್ಗೆ ಎಡೆ ಮಾಡಿಕೊಡುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಒಂದು ಸ್ಟ್ರೈನ್ ಇನ್ ಪಾಸಿಂಗ್ ದ ಸ್ಟೂಲ್ಸ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಅವ್ರು ತುಂಬಾ ಸ್ಟ್ರೈನ್ ಮಾಡ್ತಾರೋ ಮೋಷನ್ ಪಾಸ್ ಮಾಡೋದಕ್ಕೆ ಸೊ ಅದರಿಂದ ಪೈಲ್ಸ್ ಬರ್ಬೋದು ಅಥವಾ ಫಿಷರ್ ಬರ್ಬೋದು, ಹಲವಾರು ಒಂದು ರೀತಿಯ ಸಮಸ್ಯೆನ ಫೇಸ್ ಮಾಡ್ತಾರೆ. ಆ್ಯಂಡ್ ಹೆಚ್ಚಾಗಿ ಕೆಲವರಲ್ಲಿ ಹೈಡ್ರೇಷನ್ ಇರೋದಿಲ್ಲ. ಸೊ ಲ್ಯಾಕ್ ಆಫ್ ವಾಟ್ರಿಂದ ಡಯಟ್ ಅಂತ ಹೇಳ್ತೀವಿ. ಸೊ ನೀರು ಕುಡಿತಿರೋದಿಲ್ಲ. ಸೊ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಸೊ ಇನ್ನು ಮೋರ್ ಆಫ್ ರೆಡಿಮೇಡ್ ಫುಡ್ಸ್ ಇರ್ಬೋದು, ಸ್ಟಾರ್ಚಿ ಫುಡ್ ಐಟಮ್ಸ್ ಇರ್ಬೋದು. ಸೊ ಅಂಥದ್ದನ್ನು ತೊಗೊಂಡಾಗಲೂ ಕೂಡ ಈ ಥರ ಸಮಸ್ಯೆ ಕಾಣಿಸುತ್ತೆ. ಆ್ಯಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಅದು ಕೂಡ ಕಾರಣ ಆಗ್ಬೋದು. ಆ್ಯಂಡ್ ನವಡೇಸ್ ವಿ ಸಿ ಇನ್ ಚಿಲ್ಡ್ರನ್ಸ್ ಆಲ್ಸೋ. ಸೊ ಎಂಗೇಜಲ್ಲೇ ಕಾಣಿಸ್ತಿದೆ ಡ್ಯೂ ಟು ಚೈಲ್ಡ್ಹುಡ್ ಒಬೆಸಿಟಿ ಇರ್ಬೋದು ಅಥವಾ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಂಡರ್ಲೈನ್ ಡಿಸಾರ್ಡರ್ಸ್ ಇದೆ, ಅದಕ್ಕೆ ಮಲ್ಟಿಪಲ್ ಮೆಡಿಕೇಷನ್ಸ್ ತೊಗೊಳ್ತಿದ್ದಾರೆ ಅಂದಾಗಲೂ ಕೂಡ. ಸೊ ಅದು ಕೂಡ ಈ ಥರ ಪ್ರಾಬ್ಲಮ್ಸ್ಗೆ ಲೀಡ್ ಮಾಡ್ಬೋದು. ಇನ್ನು ಪೈಲ್ಸ್ ಅನ್ನೋದು ಫೀಮೇಲ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು? ಸೊ ಈಗ ಫೀಮೇಲ್ಸಲ್ಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅಫೆಕ್ಟ್ ಆಗಿರುವಂಥದ್ದು ಹೆಚ್ಚಾಗಿ ನಾವು ಪೈಲ್ಸ್ ಸಮಸ್ಯೆನ ನೋಡೋದಾದರೆ ಪ್ರೆಗ್ನೆನ್ಸಿನಲ್ಲಿ ಅಫೆಕ್ಟ್ ಆಗಿರುವಂಥದ್ದು. ಐದರ್ ಪೈಲ್ಸ್ ಬರ್ಬೋದು ಅಥವಾ ಅವ್ರಿಗೆ ಫಿಷರ್ ಬರ್ಬೋದು. ಮೋಸ್ಟ್ ಕಾಮನ್ ಆಗಿ ನೋಡ್ಬೋದು ಬಿಕಾಸ್ ಅವರ ಒಂದು ನಾರ್ಮಲ್ ಡಯಟ್ ಅಥವಾ ಲೈಫ್ ಸ್ಟೈಲಿಂದ ಸೊ ಅವರೊಂದು ಚೇಂಜಸ್ ಆಗುತ್ತೆ. ಸೊ ಆಫ್ಟರ್ ಲೈಕ್ ಪ್ರೆಗ್ನೆನ್ಸಿ ಆದಾಗ ಹಾರ್ಮೋನಲ್ ಚೇಂಜಸ್ ಕೂಡ ಕಾಣುತ್ತೆ. ಸೊ ಅದರಿಂದ ಎಕ್ಸೆಸ್ ಆಫ್ ವೆಯ್ಟ್ ಗೇನ್ ಕೂಡ ಆಗ್ಬೋದು. ಆ್ಯಂಡ್ ಅವರ ಆಹಾರ ಪದ್ಧತಿನಲ್ಲಿ ಸೊ ನೀರಿನಂಶ ಕಮ್ಮಿ ಇದ್ದಾಗ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗುತ್ತೆ. ಎಸ್ಪೆಷಲಿ ಪೋಸ್ಟ್ ಡೆಲಿವರಿ ನಾವು ಈ ಥರ ಸಮಸ್ಯೆನ ನೋಡ್ತೀವಿ. ಅಥವಾ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಸೊ ಅವರಿಗೆ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಬಿಕಾಸ್ ಆಫ್ ಅದರಿಂದ ಸಪ್ಲಿಮೆಂಟಿಂದ ಕೂಡ ಅವ್ರಿಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗ್ಬೋದು. ಸೊ ಇನ್ನು ಗ್ಯಾಸ್ಟ್ರೈಟಿಸ್ ಅಥವಾ ಇಂಡೈಜೆಷನ್ ಸಮಸ್ಯೆ ಇದ್ದಾಗ ಸೊ ಅವ್ರು ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅಥವಾ ಕೆಲವು ಮೆಡಿಕೇಷನ್ಸ್ ಅಥವಾ ಮನೆ ಮದ್ದನ್ನು ಮಾಡ್ತಾರೆ. ಸೊ ಆ ಟೈಮಲ್ಲಿ ಕಮ್ಮಿ ಆಗೋದಿಲ್ಲ. ಸೊ ಇನ್ನು ಆಫ್ಟರ್ ಬೇಬಿ ಆದಮೇಲೆ ತೋರಿಸ್ಕೊಳ್ಳೋಣ ಅಂತ ಕೂಡ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಆಗಲೂ ಕೂಡ ಸ್ಟೇಜ್ ದಾಟಿ ಕೂಡ ಹೋಗ್ಬೋದು. ಸೊ ಇನಿಷಿಯಲ್ ಆಗಿ ಅವ್ರಿಗೆ ಒಂದು ಕಾನ್ಸ್ಟಿಪೇಷನ್ ಅನ್ನೋದು ಬಿಟ್ಟರೆ ಸಮ್ಟೈಮ್ಸ್ ತುಂಬ ಸಿವಿಯರ್ ಆದಾಗ ಸೊ ಬ್ಲಡ್ ಬರುವಂಥದ್ದು ಇರ್ಬೋದು. ಸೊ ಅಥವಾ ಹೊರಗಡೆ ಒಂದು ಎಂಗಾರ್ಜ್ಮೆಂಟ್ ಜಾಸ್ತಿ ಆಗುವಂಥದ್ದು ಇರ್ಬೋದು. ಸ್ಟೇಜಸ್ ಬೈ ಸ್ಟೇಜಸ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಪೋಸ್ಟ್ ಡೆಲಿವರಿನಲ್ಲಿ ಡ್ಯೂ ಟು ದೇರ್ ಲೈಟ್ ಅಥವಾ ಲೈಫ್ ಸ್ಟೈಲಿಂದಾಗಿ
ಸೊ ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಆಗ್ಬೋದು. ಸೊ ದಟ್ ಇಂಟೆಂಟ್ ಕ್ಯಾನ್ ಲೀಡ್ ಟು ಸ್ಟ್ರೈನಿಂಗ್ ಆಫ್ ಸ್ಟೂಲ್ಸ್ ಅಂತಲೇ ಹೇಳ್ಬೋದು. ಸೊ ಆಗ ಟೇರಿಂದ ಏನಲ್ ಅಥವಾ ರೆಕ್ಟಲ್ ರೀಜನ್ ಅಂತ ಹೇಳ್ತೀವಿ. ಸೊ ಆ ಜಾಗದಲ್ಲಿ ಬಿರುಕು ಬಿಟ್ಟಿರೋ ಹಾಗೆ ಕಾಣಿಸ್ಕೊಳ್ಳುವಂಥದ್ದು, ಅದನ್ನು ಫಿಷರ್ ಅಂತ ಹೇಳ್ಬೋದು. ಸೊ ಯಾವಾಗ ಈ ಫಿಷರ್ ಜಾಸ್ತಿ ಆಗುತ್ತೋ ಸೊ ಅವ್ರಿಗೆ ಬರ್ನಿಂಗ್ ಆಗುವಂಥದ್ದು ಅಥವಾ ಪೇಯ್ನ್ ಆಗುವಂಥದ್ದು ಮೋಸ್ಟ್ ಆಫ್ ದಿ ಪ್ರೆಗ್ನೆಂಟ್ ವಿಮೆನ್ಸಲ್ಲಿ ಅಥವಾ ಪೋಸ್ಟ್ ಡೆಲಿವರಿ ಕೇಸಸಲ್ಲಿ ಈ ಥರ ನೋಡುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.